ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನ್ ಮಗ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಸಾವಿತ್ರಿ ಗರ್ಭಿಣಿ ಮಾಡಿದ. ಇಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದ್ರೆ ಅಲ್ಲಿ ಇನ್ನೊಂದು ಹೆಣ್ಣಿಗೆ ಬಾಳ್ ಕೊಡುವಷ್ಟು ದೊಡ್ಡ ಮನುಷ್ಯನ ನಿನ್ ಮಗ. ಅದಕ್ಕೆ ಅನ್ಯಾಯನ ಅಳಿಸಾಕಿ ನಿಮ್ ಮಗನಿಗೆ ಜೀವನದ ಪಾಠ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಪಾಠ ಕಲಿಸಿ ವಾಪಸ್ ಕಳ್ಸಿಕೊಟ್ಬಿಡ್ತೀವಿ. ಮೇಡಮ್, ಇವನಿಗೆ MP ಮಗಳ ಜೊತೆ ಮದುವೆ ಅಂತೆ. ನಡೀದಿರೋ ಮದುವೆಗೆ ಒಂದು ಗಿಫ್ಟ್ ಕಳ್ಸೋಣ. ವಿಜಯಾಂಬಿಕಾ, ನಾವು ನಿಮ್ ಫೋನಿಗೆ ಒಂದು ವಿಡಿಯೋ ಕಳ್ಸಿದೀವಿ, ಸ್ವಲ್ಪ ನೋಡ್ತೀರಾ? ಅವಳೇನಾದ್ರೂ ಬಾಯ್ಬಿಟ್ರೆ MP ಮಗಳ ಜೊತೆ ನನ್ನ ಮದುವೆ ಆಗಲ್ಲ. ಅದಕ್ಕೆ ಅವಳನ್ನ ಸಾಯಿಸ್ತೀನಿ ಅಂತ. ಅಷ್ಟೇ ಅಲ್ಲ, ಹಳ್ಳಿಲಿದ್ದಾಳನಲ್ಲ ಅವಳ ಅಜ್ಜಯ್ಯ, ಅವನ ಕಥೆನ ಮುಗಿಸ್ತೀನಿ ಅಂತ. ಮಾಮ್ಗೆ ಎಲ್ಲ ವಿಚಾರ ಗೊತ್ತು. ಅವಳನ್ನು ಮುಗಿಸು ಅಂತ ಹೇಳಿದ್ದೆ ಮಾಮ್. ಅಕ್ಕ, ಹೇಳು. ಏನ್ ಹೇಳೋದು? ಮದನನ್ ಕರ್ಕೊಂಬರ್ತೀನಿ ಅಂತ ನೀನು ಇಲ್ಲೇ ಬಂದ್ಬಿಟ್ಟೆ. ಅಲ್ಲಿ ಬೀಗ್ರ ಕಡೆಯವ್ರು ಕಾಯ್ತಾ ಇದಾರೆ. ಎಲ್ಲಿ ಮದನ್? ಅವನು ವಾಶ್ರೂಮ್ ಅಲ್ಲಿ ಇದ್ದಾನೆ ಅಂತ ಅನ್ಸುತ್ತೆ. ನಾನು ಕರ್ಕೊಂಬರ್ತೀನಿ. ಸರಿ, ಅವ್ನು ಬೇಗ ಕರ್ಕೊಂಡ್ ಬಾ. ಎಂತ ಕೆಲಸ ಮಾಡ್ಬಿಟ್ಟ. ಮುಗೀತು, ಎಲ್ಲ ನಾಶ ಆಗೋದು. ನಾನು 1000 ಸಲ ಪಡ್ಕೊಂಡೆ ಆ ಹಳ್ಳಿ ಹುಡುಗಿ ಹಿಂದೆ ಹೋಗ್ಬೇಡ ಅಂತ. ಈಗ ಚಿನ್ನ ಸಿಗೋ ಸಮಯದಲ್ಲಿ ಮಣ್ಣು ತಿಂದು ಸಿಕ್ಕ ಹಾಕೊಂಡಿದ್ದಾನೆ ಮಾಡಿ. ಬರ್ತಾ ಇದ್ದಾನೆ, ಸ್ನಾನಕ್ಕೆ ಹೋಗಿದ್ದಾನೆ. ಏನಾಯ್ತು ವಿಜಯಾಂಬಿಕಾ? ಆಕಾಶ ತಲೆ ಮೇಲೆ ಬಿತ್ತು, ಭೂಮಿ ಬಾಯಿ ಬಿಡ್ತು. ಪಾಪಿ ಚಿರಾಯು ಅಂತಾರೆ. ಆ ಮಾತಿನ ಅರ್ಥ ಏನಂತ ಗೊತ್ತಾ? ನಿನ್ನಂತ ಪಾಪಿಗಳು ಬೇಗ ಸತ್ತು ನರ್ಕಕ್ಕೆ ಹೋಗ್ಬಾರ್ದು. ಇಲ್ಲೇ ಭೂಮಿ ಮೇಲಿತ್ತು ನರ್ಕ ಅನುಭವಿಸಿ ಕಡೆಯವರೆಗೂ ನರಳಿ ಸಾಯ್ಬೇಕು. ನಿನ್ ನರ್ಕದ ದಾರಿಗೆ ಇದು ಮೊದಲನೇ ಹೆಜ್ಜೆ ಅಷ್ಟೇ. ಶ್ರಾವಣಿ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ನ ಉದ್ದೇಶ ಏನು? ಉದ್ದೇಶ ಏನಿಲ್ಲ ಮೇಡಮ್. ನಿಮ್ಮ ಮಗ ಮದನ್ಗೂ ಸಾವಿತ್ರಿಗೂ ಮದುವೆ ಆಗುತ್ತೆ. ಆ ಮದುವೆಗೆ ನೀವು ಬಂದು ಆಶೀರ್ವಾದ ಮಾಡಿದ್ರೆ ಸಾಕು. ನೋ, ಯಾವುದೇ ಕಾರಣಕ್ಕೂ ಹಾಗಾಗ್ಬಾರ್ದು. ನನ್ನ ಮಗನ ಜೀವನದಲ್ಲಿ ಯಾಕೆ ಹೀಗೆ ಆಟ ಆಡ್ತಿದ್ದೀರಾ? ಅವನನ್ನು ವಾಪಸ್ ಕಳಿಸ್ಬಿಡಿ ಪ್ಲೀಸ್. ಆಟ ಆಡಿರೋದು ನಿನ್ ಮಗ ಸಾವಿತ್ರಿ ಜೀವನದಲ್ಲಿ. ಈಗ ಆಟ ಆಡಿದ್ದು ಆಗೋಗಿದೆ. ಇನ್ಮೇಲೆ ಏನಿದ್ರು ಪಾಠ ಕಲಿಯೋ ಟೈಮು. ಆ ಪಾಠನ ನಾವು ಕಲಿಸಿ ವಾಪಸ್ ಕಳಿಸ್ಕೊಟ್ಬಿಡ್ತೀವಿ. ನೋಡು ಸುಬ್ಬು, ನನ್ನ ಮಗನಿಗೆ ಏನಾದ್ರೂ ಆದ್ರೆ ನಾನು ಸುಮ್ಮನಿರಲ್ಲ. ಅವನನ್ನ ವಾಪಸ್ ಕಳ್ಸಿದ್ರೆ ಸರಿ. ಈಗ ಮೇಡಮ್, ಹಿಂಗ್ ಕರ್ಕೊಂಡು ಬಂದು ಹಂಗೆ ಕಳ್ಸೋದಕ್ಕೆ ನಾನೇನು ಪಿಂಕಿ ಸ್ಕೂಲ್ ಬಸ್ ಡ್ರೈವರಾ? ಅಥವಾ ಇದೇನು ಎಳೆ ಕನ್ನನ? ಇಲ್ಲಿರೋದು ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ. ನಾವಿಬ್ರು ಸೇರಿದ್ರೆ ಏನ್ ನಡೆಯುತ್ತೆ ಅಂತ ತುಂಬಾ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ನಾವು ಬರೀತಿರೋ ಮೊದಲನೇ ಉತ್ತರ ಇದೆ. ಇನ್ಮುಂದೆ ಶ್ರಾವಣಿ ಸುಬ್ರಹ್ಮಣ್ಯ ನಡೆಯೋ ದಾರಿಯಲ್ಲಿ ಬೆಂಕಿನೂ ಇರುತ್ತೆ, ಬಿರುಗಾಳಿನೂ ಇರುತ್ತೆ. ಅದನ್ನ ಎದುರಿಸೋದಕ್ಕೆ ನೀನ್ ಸಿದ್ಧವಾಗಿರೋ ವಿಜಯ. ಪ್ಲೀಸ್ ನೋಡಿ, ಇಬ್ಬರಿಗೂ ಹೇಳ್ತಿದ್ದೀನಿ, ದಯವಿಟ್ಟು ಅವನನ್ನ ಮನೆಗೆ ವಾಪಸ್ ಕಳಿಸ್ಕೊಡಿ ಪ್ಲೀಸ್.
ನೋಡಿ ನನ್ನನ್ನು ಮನೆಗೆ ಬಿಟ್ಬಿಡಿ. ನನ್ನ ಮನೆಗೆ ಹೋಗಿ ವಾಪಸ್ ಬಂದ್ಬಿಡ್ತೀನಿ. ನನ್ನ ಮಾತು ನಂಬಿ. ಹೋಗಿ ವಾಪಸ್ ಬಂದ್ಬಿಡ್ತೀರಾ ಸರ್? ಸರ್ ನೀವೇನು ಪುಣ್ಯ ಕೊಟ್ಟಿದ್ದ ದತ್ತು ಪುತ್ರನ? ನೀನು ಮಾಡಿರೋ ನಂಬಿಕೆ ದ್ರೋಹಕ್ಕೆಯಲ್ಲಿರೋದು, ಅಂಥದ್ರಲ್ಲಿ ನಿನ್ನನ್ನು ನಾವು ನಂಬೇಕಾ? ನೋಡಿ ನನ್ನ ಮಗನ್ ಬಿಟ್ಬಿಡಿ. ನೀವಿಬ್ರು ಮಾಡ್ತಿರೋದು ಸರಿ ಇಲ್ಲ. ಸರಿ ಯಾವುದು ತಪ್ಪು ಯಾವುದು ಅಂತ ನಮಗೆ ಹೇಳಕ್ ಬರ್ಬೇಡ ವಿಜಯ. ನಿನ್ ಮಗನ್ನ ಸರಿಯಾಗಿ ಬೆಳೆಸ್ದೆ ತಪ್ಪು ಮಾಡಿದ್ಯಾ. ಆ ತಪ್ಪಿಗೆ ಶಿಕ್ಷೆ ಆಗ್ತಿದೆ ಅಷ್ಟೆ. ನಿನಗೆ 10 ನಿಮಿಷ ಟೈಮ್ ಕೊಡ್ತೀವಿ. ನಾವೀಗ ಅವನಿಗೆ ಮದುವೆ ಮಾಡಿಸಕ್ಕೆ ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಬಂದು ಅವರಿಬ್ರಿಗೂ ಆಶೀರ್ವಾದ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಿ. ಇಲ್ಲ ಅಂದ್ರೆ ನಾವೀಗ ಕಳ್ಸಿರೋ ವಿಡಿಯೋ ಮನೆಯಲ್ಲಿರೋ ಎಲ್ರಿಗೂ ಹೋಗುತ್ತೆ. ಯೋಚನೆ ಮಾಡಿ. ನನ್ನ ಅಕ್ಕ ಬೇಗ ಬಾಕ. ಬಂದೆ ವೀರು, ಬಂದೆ. ಏನ್ ಮಾಡ್ಲಿ, ನಾನೀಗೇನ್ ಮಾಡ್ಲಿ? ನನ್ನ ಮಗ ಮಾಡಿರೋ ಅನಿಷ್ಟದ ಕೆಲಸ ಏನಾದ್ರೂ ಆಚೆ ಪ್ರಪಂಚಕ್ಕೆ ಗೊತ್ತಾದ್ರೆ ನಾನು ಕಂಬಿ ಎಣಿಸ್ಬೇಕಾಗತ್ತೆ. ವೀರು ಮನೆಯಿಂದ ನನ್ನನ್ನು ಆಚೆ ಹಾಕ್ಬಿಡ್ತಾನೆ. ಹಾಗಂತ ಸಾವಿತ್ರಿಗೂ ಮದನ್ಗೂ ಮದುವೆ ಮಾಡ್ಸಕ್ಕಾಗತ್ತಾ? ಇಲ್ಲ, ನನ್ನ ಕನಸುಗಳು, ನನ್ನ ಭವಿಷ್ಯ ಎಲ್ಲ ನಾಶ ಆಗೋಗುತ್ತೆ. ಎಂತ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇವ್ರಿಗೆಲ್ಲ ಏನು ಉತ್ತರ ಕೊಡ್ಲಿ ನಾನು? ಏನಕ್ಕ ಒಬ್ಳೆ ಬರ್ತಾ ಇದೀಯಾ? ಮದನಲ್ಲಿ ಅದು ವೀರು, ಇವರೆಲ್ಲ ಬಂದಿದ್ದಾರಲ್ಲ, ಅದಕ್ಕೆ ಅವನು ಹೇರ್ ಕಟ್ಗೆ ಅಂತ ಸಲೂನ್ಗೆ ಹೋಗಿದ್ದಾನೆ. ಏನಕ್ಕ ಇವಾಗ್ಲೇ ಹೇರ್ ಕಟ್ಗೆ ಹೋಗ್ಬೇಕಾ? ಈಗಿನ ಕಾಲದ ಹುಡುಗರು ನಿನಗೆ ಗೊತ್ತಲ್ಲ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ. ಹುಡುಗಿ ಬಂದಿದ್ದಾವಲ್ಲ, ಅವಳ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಿ ಅಂತ ಈ ತಯಾರಿ. ಈಗಿನ ಕಾಲದ ಹುಡುಗರಿಗೆ ನಾವು ಹೇಳಿ ಹೇರ್ ಕಟ್ ಮಾಡ್ಸಕ್ ಆಗಲ್ಲ. ನೆಚ್ಚಿನ ಹುಡುಗಿ ಬರ್ತಾಳೆ ಅಂದ್ರೆ ನೋಡು ಏನೇನು ಮಾಡ್ತಾರೆ. ಪರವಾಗಿಲ್ಲ ಬಿಡಿ, ನಿಮ್ ಹುಡುಗ ರೆಡಿಯಾಗಿ ಬರ್ತಿರೋದು ನನ್ನ ಮಗಳಿಗೋಸ್ಕರ ತಾನೆ. ಕಾಯ್ತೀವಿ, ನೋ ವರೀಸ್. ಏನಮ್ಮ ನೀನೇನು ಹೇಳ್ತೀಯಾ? ಏನು ಹೇಳೋದಿದ್ರು ಯೋಚನೆ ಮಾಡಿ ಹೇಳು.